ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಹಾಕೋಣ ಅಂದ್ಕೊಂಡೆ ಹಬ್ಬದ ವ್ಲಾಗ್ಸ್ಗಳು ಹೇಳಿರೋ ಹಾಗೆ, ಬಟ್ ಆಗಲಿಲ್ಲ. ನನಗೆ ಕೋಲ್ಡ್ ಆಗಿ ಈಗಲೂ ಕೂಡ ವಾಯ್ಸ್ ಎಲ್ಲನೂ ಹಾಗೆ ಇದೆ ಸ್ವಲ್ಪ, ಆದ್ರೂ ಹಾಕಬೇಕು ಅಂತ ಹೇಳಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ಗೌರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಏನು ವಿಶೇಷ ಅಂದರೆ ನಮ್ಮಮ್ಮ ಮನೆಗೆ ಕುಂಕುಮಕ್ಕೆ ಅಂತ ಕರೆದಿದ್ರು ನಮ್ಮಮ್ಮ. ಸೊ ಹಾಗಾಗಿ ಈ ಪ್ರಿಪ್ರೇಷನ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಪಲಾವ್, ರಸಮ್, ಅನ್ನ ಮತ್ತು ಸ್ವೀಟ್ಸ್ ಎಲ್ಲ ಮಾಡ್ತಿದ್ದೀವಿ. ನೋಡ್ಬೋದು ನೀವು ಈ ವ್ಲಾಗಲ್ಲಿ ಪೂರ್ತಿಯಾಗಿ ನೋಡಿ, ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ. ಈ ಸಾವಿಗೆ ಹೊಳ್ಳಿದಲ್ಲ, ಇದು ಸುಮಾರಷ್ಟು ವರ್ಷ ಅಂದರೆ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದ್ದು. ಸೊ ಎಷ್ಟು ಚೆನ್ನಾಗಿದೆ ನೋಡ್ತಿದ್ದೀರಲ್ಲ. ಅಕ್ಕಿನ ನೆನೆಸ್ಬಿಟ್ಟು ಮನೇಲೇ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿದ್ದೀವಿ. ಸೊ ಈಗ ನೋಡ್ತಿದ್ದಾರಲ್ಲ, ಬಜ್ಜಿ ಎಲ್ಲನೂ ಮಾಡ್ತಿದ್ದೀವಿ. ಮೇನ್ ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಬರ್ತಿದ್ದಾರೆ, ನಮ್ಮ ಅಪ್ಪ ಅವರ ಒಬ್ಬರೇ ಆದಂಥ ತಂಗಿ ಮತ್ತು ನಾವು ಹೆಣ್ಮಕ್ಳು ಇಷ್ಟು ಜನ ಸೇರಿರ್ತೀವಿ. ಮತ್ತು ಯಾರ್ಯಾರು ಬಂದರು ಅಂತ ಈ ವ್ಲಾಗ್ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಸಾವಿಗೆ ಮಾಡೋದಕ್ಕೆ ಇವರಿಬ್ಬರು ನಾನು ಮಾಡ್ತೀನಿ ಅಂತ ಬಂದುಬಿಟ್ಟಿದ್ದಾರೆ, ನೋಡ್ತಿದ್ದೀರಲ್ಲ. ಸೊ ಹೀಗೆ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಹೀಗೇ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲ ಕಸಿನ್ಸ್ ಎಲ್ಲ ಒಟ್ಟಾಗಿ ಇದ್ದರೆ ಒಬ್ಬರಾದ್ಮೇಲೆ ಒಬ್ಬರು ಒನ್ ಟೈಮ್ ನೀವು ಮಾಡಿ, ಒನ್ ಟೈಮ್ ನಾವು ಮಾಡ್ತೀವಿ, ಇದೇ ಥರ ಇಷ್ಟಪಟ್ಟು ಮಾಡ್ತಿದ್ವಿ. ಸೊ ಇವರಿಬ್ರು ಹಾಗೆ ಒಂದ್ಸಲ ಲೋಚನ್, ಒಂದ್ಸಲ ಕನಿಷ್ಕಿಗೆ ಮಾಡಿದರು. ನೋಡ್ತಿದ್ದೀರಲ್ಲ, ಫೇವ್ರೆಟ್ ಅಂದರೆ ನನ್ನ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಅತ್ತೆ ನಮಗೆ ಹೆಲ್ಪ್ ಮಾಡಿಕೊಡೋದಕ್ಕೆ ಬಂದಿದ್ದಾರೆ. ಪೂರಿ ಎಲ್ಲನೂ ಹುಜ್ಜಿಟ್ಟಿದ್ವಿ, ಈಗ ಸುಡ್ತಿದ್ದೀವಿ ಎಲ್ಲ. ಇನ್ನೇನು ಊಟದ ಟೈಮ್ ಆಯಿತು, ಎಲ್ಲ ತಿನ್ನಬೇಕು. ಇದಿಷ್ಟು ಐಟಮ್, ಪೂರಿ, ಸಾಗು, ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ ಮತ್ತು ಸಾವಿಗೆ, ಇದಿಷ್ಟಾಗಿತ್ತು. ನನ್ನ ಮಗ ಸೈಡ್ ಗ್ಯಾಪಲ್ಲಿ ಹೋಗಿ ಎಲ್ಲೋ ಬಿದ್ದುಬಿಟ್ಟು ಬಂದುಬಿಟ್ಟಿದ್ದ ಸೈಕಲಲ್ಲಿ. ಸೊ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನೋಡಿದ್ರಲ್ಲ, ಇದಿಷ್ಟು ಐಟಮ್ಸ್ ಇವತ್ತಿನ ದಿನ ಮಾಡಿರೋದು. ಮತ್ತು ಸಾಯಂಕಾಲ ನಮ್ಮ ದೊಡ್ಡಮ್ಮ ಪದ್ಮ ಮತ್ತು ನಮ್ಮ ದೊಡ್ಡಪ್ಪ, ನಮ್ಮ ಮಾಮ ಸಹ ಎಲ್ಲೋ ಕೆಲಸ ಇತ್ತು ಅಂತ ಹೋಗಿ ಬಂದಿದ್ದರು. ಈಗಷ್ಟೇ ಬಂದು ಕೂತಿ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ಅವ್ರು ನಮ್ಮಮ್ಮನ ನೋಡೋದಕ್ಕೆ ಹೋದರು. ನಮ್ಮಮ್ಮ ಈಗ ಕೊಡ್ತಿದ್ದಾರೆ ತವರು ಮನೆ ಬಾಗಿನ, ಹೆಣ್ಮಕ್ಕಳಿಗೆ ಕೊಡಬೇಕಲ್ವ. ಸೊ ಹಾಗಾಗಿ ಒಂದಿನ ಮುಂಚೆನೇ ಕಡ್ದು ಕೊಡ್ತಿದ್ದಾರೆ. ಇಲ್ಲಿ ನನ್ನ ತಂಗಿ ಇಲ್ಲ, ಅವಳಿಗೆ ಕೊಡೋ ಹಾಗಿದ್ದಿಲ್ಲ, ಇನ್ನೊಂದಿನ ಕೊಡ್ತೀನಿ ಅಂತ ಹೇಳಿ ಈಗ ನನಗೆ ನಮ್ಮ ಅತ್ತೆಗೆ ಮಾತ್ರ ಕೊಟ್ಟರು ಅವತ್ತಿನ ದಿನ. ನೋಡಿದ್ರಲ್ಲ, ಈಗಾಯಿತು ಇವತ್ತಿನ ದಿನ. ಮತ್ತು ಗೌರಿ ಹಬ್ಬದ ವ್ಲಾಗ್ ಸಹ ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಇದು ಗೌರಿ ಹಬ್ಬದ ದಿನ ಬೆಳಗ್ಗೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದೆ. ಗೌರಿ ನಮಗೆ ಕೂರಿಸೋ ಪದ್ಧತಿ ಎಲ್ಲ ಇಲ್ಲ, ಹಾಗಾಗಿ ಮನೇಲೇ ಬೆಳ್ಳಿ ವಿಗ್ರಹ ಇರುತ್ತಲ್ಲ, ಅದಕ್ಕೇ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡೆ ಮನೆಯಲ್ಲಿ. ನೋಡಿದ್ರಲ್ಲ, ಸಿಂಪಲ್ ಆಗಿ ಗೌರಿ ಪೂಜೆ ಎಲ್ಲ ಈಗಷ್ಟೇ ಮುಗೀತು. ನಮ್ಮ ಅತ್ತೆ ಒಬ್ಬಟ್ಟೆಲ್ಲ ಮಾಡಿದ್ರು, ತಿನ್ಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ನೋಡ್ತಿದ್ದಾರಲ್ಲ, ನಮ್ಮ ದೊಡ್ಡಮ್ಮ ಕೂಡ ಎಷ್ಟು ಚೆನ್ನಾಗಿ ದೇವ್ರ ಮನೆಯನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಫಸ್ಟು ಕನ್ಯರಿಗೆ ಕೊಡೋದು ಒಳ್ಳೇದಲ್ವಾ, ಅರ್ಶಿನ ಕುಂಕುಮ ಕೊಡುವಾಗ. ಸೊ ಹಾಗಾಗಿ ಮಕ್ಕಳಿಗೆ ಫಸ್ಟು ಕೀರ್ತನ ಮತ್ತು ನಿಹಾರಿಕಾಗೆ ಇಲ್ಲಿ ಇಡ್ತಿದ್ದಾರೆ. ನೋಡ್ತಿದ್ದೀರಲ್ಲ, ಇವರಿಬ್ಬರು ಕೊಟ್ಟಿದ ನಂತರ ನಮಗೆಲ್ಲರಿಗೂ ಕೊಟ್ಟರು. ನಮ್ಮ ದೊಡ್ಡಪ್ಪಗೆ ಇಬ್ಬರು ತಂಗೀರು, ಒಬ್ಬರು ಗೀತಾ, ವಸಂತ ಅಂತ ಹೇಳಿ. ಅವರು ಬೇರೆ ಬೇರೆ ಊರಲ್ಲಿದ್ದಾರೆ, ಬರೋಕ್ಕಾಗೋದಿಲ್ಲ. ಅವ್ರ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂದಿನ ಬರ್ತೀವಿ ಅಂತ ಹೇಳಿದ್ರಂತೆ, ಕರೆದಿದ್ರೆ. ಸೊ ಹಾಗಾಗಿ ನಮ್ಮ ಅತ್ತೆ ಮಂಜು ಅತ್ತೆನ ಕರೆದು ಕೊಟ್ಟಿದ್ದಾರೆ ಇವತ್ತು. ಹಾಗೆ ನಮಗೂ ಎಲ್ಲ ಕರೆದಿದ್ರು. ಹಾಗೆ ನಾವು ಹೋಗಿ ಎಲ್ಲ ಕುಂಕುಮ ಎಲ್ಲ ತೊಗೊಂಡ್ವಿ. ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರ. ನಗಿತೀಯ ತಾಳಾಕು ಅಂದ್ರೆ. ನೋಡಿದ್ರಲ್ಲ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು.
ನಮ್ಮ ಅತ್ತೆ ಮಾವ ಹೊರಟರು, ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಇದ್ವಿ. ಕಸಿನ್ಸ್ ಬಾಂಡ್ ಅಂದರೆ ಹೀಗೆ ಅಲ್ವಾ, ನಾವು ಚಿಕ್ಕ ವಯಸ್ಸಲ್ಲಿ ಹೀಗೆ ಎಲ್ಲರೂ ಸೇರಿದಾಗಿರ್ತಿದ್ವಿ. ಸೊ ಇವ್ರಿಗೂ ಹಾಗೆ ಇರ್ತಾರೆ, ತುಂಬ ಖುಷಿ ಆಗುತ್ತೆ ನೋಡಿ. ಮತ್ತು ಇಲ್ಲಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದೆ. ನಮ್ಮ ಮನೆಗೆ ಹೋಗಿ ಮಗಳಿಗೆ ಅರಿಶಿನ ಕುಂಕುಮ ಇಟ್ಟು ಬಾಗಿನ ಕೊಟ್ಟೆ ನಾನು ನಮ್ಮ ಮನೆಯಲ್ಲಿ. ಸೊ ಇದೆಲ್ಲ ರಿಚುವಲ್ಸ್ ಎಲ್ಲನೂ ತುಂಬಾ ಪ್ರೆಷಿಯಸ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಅವರು ಸಹ ಚಿಕ್ಕ ವಯಸ್ಸಿನಿಂದ ಇದೆಲ್ಲ ನೋಡ್ಕೊಂಡು ಬಂದರೆ ಅವರು ದೊಡ್ಡವರಾದ್ಮೇಲೆ ಇದೆಲ್ಲ ಕಲಿಯುತ್ತಾರಲ್ವ ನೋಡಿ. ಸೊ ಹಾಗಾಗಿ ಇದೆಲ್ಲ ಮಕ್ಕಳಿಗೆ ತೋರಿಸ್ಕೊಡ್ಬೇಕು ಚಿಕ್ಕ ವಯಸ್ಸಿಂದಾನೆ ಅಂತ ನನ್ನ ಅನಿಸಿಕೆ. ಮತ್ತು ನಮ್ಮಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ನನ್ನ ಮಗಳಿಗೆ ಬಾಗಿನ ಕೊಡಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ. ಮತ್ತು ನಾಳೆ ನಾವು ನಮ್ಮಮ್ಮ ಮನೆಯಲ್ಲೇ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡೋದು. ಆ ವ್ಲಾಗ್ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ, ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.